ಮಾರ್ಚ್ 30 ಭಾನುವಾರ ಯುಗಾದಿ ಹಬ್ಬದ ದಿನ. ಈ 2 ಕೆಲಸ ಮಾಡಿದರೆ ವರ್ಷ ಪೂರ್ತಿ ಧನಲಾಭವಾಗುವುದು. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಯುಗಾದಿ ಕೂಡ ಒಂದಾಗಿದೆ. 2025ರ ಯುಗಾದಿ ಹಬ್ಬದ ದಿನದಂದು ನಾವು ಈ 2 ಕೆಲಸಗಳನ್ನು ಮಾಡುವುದರಿಂದ ವರ್ಷವಿಡೀ ನಮಗೆ ಹಣದ ಸಮಸ್ಯೆ ಬರುವುದಿಲ್ಲ. 2025ರ ಮಾರ್ಚ್ 30ರಂದು ಯುಗಾದಿ ಹಬ್ಬದ ದಿನದಂದು ನಾವು ಯಾವ 2 ಕೆಲಸಗಳನ್ನು ಮಾಡಬೇಕು? ಯುಗಾದಿ ದಿನ ಈ 2 ಕೆಲಸ ಮಾಡಿ. ವಿಶ್ವಾವಸು ನಾಮ ಸಂವತ್ಸರ ಆರಂಭವಾಗುವ ಶುಭ ದಿನವೇ ಯುಗಾದಿ ಹಬ್ಬ. ಯುಗಾದಿ ಹಿಂದೂಗಳಿಗೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಹಬ್ಬವಾಗಿದೆ. ಈ ದಿನವನ್ನು ಹೆಚ್ಚು ಶ್ರೇಷ್ಠವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಈ ಶುಭ ದಿನದಂದು ನಾವು ಈ 2 ಕೆಲಸಗಳನ್ನು ಮಾಡುವುದರಿಂದ ನಮಗೆ ವರ್ಷ ಪೂರ್ತಿ ಧನಲಾಭವಾಗುವುದು. ಹಿಂದಿನ ವರ್ಷ ಅನುಭವಿಸಿದಂತಹ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುವುದು. ಇಲ್ಲಿ ನಾವು ಯುಗಾದಿ ಹಬ್ಬದ ದಿನದಂದು ನಾವು ಯಾವ 2 ಕೆಲಸಗಳನ್ನು ಮಾಡಿದರೆ ಪುಣ್ಯ ಫಲ ಹಾಗೂ ಧನಲಾಭವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇ ಕೆಲಸ, ಮುಂಜಾನೆ ಅಭ್ಯಂಗ ಸ್ನಾನ ಮಾಡಿ. ಯುಗಾದಿ ಹಬ್ಬದ ದಿನದಂದು ನೀವು ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ಅದುವೇ ಅಭ್ಯಂಗ ಸ್ನಾನ, ಅಂದರೆ ಎಣ್ಣೆ ಸ್ನಾನ. ಮುಂಜಾನೆ ಎದ್ದಾಕ್ಷಣ ನೀವು ಶುದ್ಧರಾಗುವುದಕ್ಕಾಗಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಈ ಸ್ನಾನಕ್ಕಾಗಿ ನೀವು ಎಳ್ಳೆಣ್ಣೆಯನ್ನು ಬಳಸಿಕೊಳ್ಳಬೇಕು. ಯುಗಾದಿ ಹಬ್ಬದ ದಿನದಂದು ಅಭ್ಯಂಗ ಸ್ನಾನವನ್ನು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯ ಉದಯಿಸುತ್ತಿರುವ ಸಮಯದಲ್ಲಿ ಮಾಡುವುದು ತುಂಬಾನೇ ಒಳ್ಳೆಯದು. ಆ ಹೊತ್ತಿನಲ್ಲಿ ಸ್ನಾನ ಮಾಡುವುದು ಸಾಧ್ಯವಾಗಿಲ್ಲ ಎಂದರೆ ಬೆಳಗ್ಗೆ ಆದಷ್ಟು ಬೇಗ ಎಣ್ಣೆ ಸ್ನಾನ ಮಾಡಿ. ಆದರೆ ಆಹಾರ ಸೇವಿಸಿದ ತಕ್ಷಣಕ್ಕೆ ಅಭ್ಯಂಗ ಸ್ನಾನ ಮಾಡುವಂತಿಲ್ಲ. ಕುಟುಂಬದ ಸದಸ್ಯರೆಲ್ಲ ಅಭ್ಯಂಗ ಸ್ನಾನವನ್ನು ಮಾಡಿದ ಬಳಿಕ ಹೊಸ ಬಟ್ಟೆಯನ್ನು ಧರಿಸಬೇಕು. ಒಂದು ವೇಳೆ ಹೊಸ ಬಟ್ಟೆಯನ್ನು ಧರಿಸಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ನೀವು ಒಗೆದು ಸ್ವಚ್ಛಗೊಳಿಸಿದ ಬಟ್ಟೆಯನ್ನಾದರೂ ಧರಿಸಬಹುದು. ಅಭ್ಯಂಗ ಸ್ನಾನದ ವಿಧಾನ. ಅಭ್ಯಂಗ ಸ್ನಾನಕ್ಕೆ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದನ್ನು ಕೊಂಚ ಬಿಸಿ ಮಾಡಿ ಸೂಕ್ತ ರೀತಿಯಲ್ಲಿ ದೇಹದ ಅಂಗಾಂಗಗಳಿಗೆ ಹಚ್ಚಬೇಕು. ಅನುಲೋಮ ರೀತಿಯಲ್ಲಿ, ಅಂದರೆ ಮೇಲಿಂದ ಕೆಳಕ್ಕೆ ಹಾಗೂ ದೇಹದ ಸಂಧಿಗಳಲ್ಲಿ ವೃತ್ತಾಕಾರವಾಗಿ ಮಸಾಜ್ ಮಾಡಬೇಕು. ಈ ಸಮಯದಲ್ಲಿ ಸ್ವಲ್ಪ ಬೆಚ್ಚಗಿನ ಎಣ್ಣೆಯನ್ನು ಕಿವಿಗೂ ಬಿಟ್ಟುಕೊಳ್ಳುವುದು ಉತ್ತಮ. ಆದರೆ ಕಿವಿ ಸೋರಿಕೆಯ ಸಮಸ್ಯೆ ಇದ್ದರೆ ಕಿವಿಗೆ ಎಣ್ಣೆ ಹಾಕದಿರಿ. ಅಭ್ಯಂಗ ಸ್ನಾನಕ್ಕೂ ಮುನ್ನ ಈ ವಿಚಾರ ತಿಳಿದಿರಲಿ. ಜ್ವರ ಇರುವವರು, ಶ್ವಾಸಕೋಶದ ಸಮಸ್ಯೆ ಇರುವವರು ಅಭ್ಯಂಗ ಸ್ನಾನ ಮಾಡದೇ ಇರುವುದು ಉತ್ತಮ. ಅಭ್ಯಂಗ ಸ್ನಾನಕ್ಕೆ ಬಿಸಿ ನೀರು ಅಥವಾ ಉಗುರು ಬೆಚ್ಚಗಿನ ನೀರು ಬಳಸುವುದು ಉತ್ತಮ. ಅಭ್ಯಂಗ ಸ್ನಾನಕ್ಕೆ ಕಲಬೆರಿಕೆ, ಎಣ್ಣೆ ಬಳಕೆ ಬೇಡ. ಹೊಸ್ತಿಲು ಪೂಜೆ ಕಡ್ಡಾಯ. ಅಭ್ಯಂಗ ಸ್ನಾನವನ್ನು ಮಾಡಿದ ಬಳಿಕ ನೀವು ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ಪೂಜೆ ಪುನಸ್ಕಾರಗಳನ್ನು ಪೂರ್ಣಗೊಳಿಸುವುದಾಗಿದೆ. ಯುಗಾದಿ ಹಬ್ಬದ ದಿನದಂದು ಕುಟುಂಬದ ಸದಸ್ಯರೆಲ್ಲ ಒಟ್ಟಾಗಿ ಸೇರಿ ಪೂಜೆಯನ್ನು ಮಾಡುವುದು ಉತ್ತಮ. ಪೂಜೆಗೂ ಮುನ್ನ ಹೊಸ್ತಿಲ ಪೂಜೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಹೊಸ್ತಿಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ನಂತರ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ. ಈ ದಿನ ತಪ್ಪದೆ ಹೊಸ್ತಿಲಿಗೆ ತೋರಣವನ್ನು ಕಟ್ಟಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಮನೆಯಲ್ಲಿ ಪೂಜೆ. ಹೊಸ್ತಿಲ ಪೂಜೆಯ ನಂತರ ಮನೆಯ ದೇವರ ಕೋಣೆಯಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ನಂತರ ಲಕ್ಷ್ಮೀನಾರಾಯಣರನ್ನು ಪೂಜಿಸಬೇಕು. ದೇವರಿಗೆ ಹೂವು, ಹಣ್ಣು, ಬೇವು ಬೆಲ್ಲ ಹಾಗೂ ಸಿಹಿಯಾದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಪೂಜೆಯ ಬಳಿಕ ದೇವರಿಗೆ ಅರ್ಪಿಸಿದ ಬೇವು ಮತ್ತು ಬೆಲ್ಲವನ್ನು ಕುಟುಂಬದ ಸದಸ್ಯರೊಂದಿಗೆ ಹಾಗೂ ಇತರರೊಂದಿಗೆ ಹಂಚಿಕೊಳ್ಳಿ. ಈ ದಿನ ವಿಷ್ಣು ಸಹಸ್ರನಾಮ, ಗಣೇಶ ಮಂತ್ರ, ಲಕ್ಷ್ಮೀ ಮಂತ್ರ ಇತ್ಯಾದಿ ಸ್ತೋತ್ರಗಳನ್ನು ಪಠಿಸಿ. ಎರಡನೇ ಕೆಲಸವೆಂದರೆ ನೀರಿನ ದಾನ. ಯುಗಾದಿ ಹಬ್ಬದ ದಿನದಂದು ಕುಡಿಯುವ ನೀರನ್ನು ಬಾಯಾರಿದವರಿಗೆ, ಹಸಿದವರಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಯಲು ನೀಡಬೇಕು. ಈ ದಿನ ಇವುಗಳಿಗೆ ನೀರನ್ನು ದಾನ ಮಾಡುವುದರಿಂದ ನಮ್ಮ ಪಾಪಗಳು ಪರಿಹಾರವಾಗುತ್ತದೆ, ಪುಣ್ಯ ಪ್ರಾಪ್ತವಾಗುತ್ತದೆ.
ನೀರಿನ ದಾನವನ್ನು ನೀವು ಗಿಡ ಮರಗಳಿಗೆ ನೀಡುವುದರ ಮೂಲಕ ಕೂಡ ದಾನದ ಫಲವನ್ನು ಪಡೆದುಕೊಳ್ಳಬಹುದು. ಯುಗಾದಿ ಹಬ್ಬದ ದಿನದಂದು ಪಂಚಾಂಗವನ್ನು ಓದುವುದು, ಕೇಳುವುದು ತುಂಬಾನೇ ಶುಭ ಫಲಗಳನ್ನು ಕರುಣಿಸುತ್ತದೆ. ಹಾಗೂ ಈ ದಿನ ಸಾಧ್ಯವಾದರೆ ಗೋವುಗಳ ಸೇವೆಯನ್ನು ಮಾಡಿ, ಇದು ಕೂಡ ಪುಣ್ಯವನ್ನು ನೀಡುತ್ತದೆ. ಯುಗಾದಿ ಹಬ್ಬದ ದಿನದಂದು ಈ ಕೆಲಸಗಳನ್ನು ಮಾಡುವುದರಿಂದ ವರ್ಷವಿಡೀ ನಮಗೆ ಧನ ಧಾನ್ಯದ ಕೊರತೆ ಇರುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.